ಕಡಿಮೆ ಸಿಬಿಲ್ ಸ್ಕೋರ್ ನಿಂದ ಸಾಲ ಕ್ರೆಡಿಟ್ ಕಾರ್ಡ್ ಅಪ್ಲಿಕೇಶನ್ ರಿಜೆಕ್ಟ್ ಆಗ್ತಾ ಇದೆಯಾ? ಇನ್ನು ಮುಂದೆ ಆಗಲ್ಲ. SBM Z ಕ್ರೆಡಿಟ್ ಕಾರ್ಡ್ ಬಳಸಿ ಈಸಿಯಾಗಿ ಕ್ರೆಡಿಟ್ ಸ್ಕೋರ್ ಅನ್ನ 750 ಗಿಂತ ಜಾಸ್ತಿ ಮಾಡ್ಕೋಬಹುದು. ಇದೊಂದು FD ಆಧಾರಿತ ಕಾರ್ಡ್. UPI ಬಳಸಿ ಕ್ರೆಡಿಟ್ ಕಾರ್ಡ್ ಬ್ಯಾಲೆನ್ಸ್ ಅನ್ನ ಖರ್ಚು ಮಾಡಬಹುದು. FD ಗೆ RBI ಗ್ಯಾರಂಟಿಯೊಂದಿಗೆ 7% ಇಂಟ್ರೆಸ್ಟ್ ಕೂಡ ಸಿಗುತ್ತೆ. 30 ದಿನದಲ್ಲೇ ಕ್ರೆಡಿಟ್ ಸ್ಕೋರ್ ನಲ್ಲಿ ಇಂಪ್ರೂವ್ಮೆಂಟ್ ಕೂಡ ನೋಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ Z ಆಪ್ ಡೌನ್ಲೋಡ್ ಮಾಡಿ. ರಾತ್ರಿ ಹೊತ್ತು ರಾಗಿ ಮುದ್ದೆ ತಿನ್ಬೋದಾ? ರಾತ್ರಿ ರಾಗಿ ಮುದ್ದೆ ತಿನ್ನೋದ್ರಿಂದ ದೇಹದಲ್ಲಾಗೋ ಬದಲಾವಣೆ ಏನು? ಸ್ನೇಹಿತರೆ, ಕರ್ನಾಟಕದಲ್ಲಿ ಸಾಕಷ್ಟು ಜನರ ಫೇವ್ರೆಟ್ ಆಹಾರ ರಾಗಿ ಮುದ್ದೆ. ದಿನಕ್ಕೊಂದ್ಸಲ ಮುದ್ದೆ ತಿಂದೇ ಇದ್ರೆ ಅವತ್ತು ಊಟನೇ ಪೂರ್ತಿ ಆಗಲ್ಲ ಅಂತ ಅನೇಕರು ಭಾವಿಸ್ತಾರೆ. ಹಳ್ಳಿ ಕಡೆಯಂತೂ ದಿನದ 3 ಹೊತ್ತು ಮುದ್ದೆ ತಿನ್ನೋರು ಇದ್ದಾರೆ. ಆದ್ರೆ ಇಂಥ ಮುದ್ದೆ ಸೇವನೆ ಬಗ್ಗೆ ಸಾಕಷ್ಟು ಜನರಿಗೆ ಗೊಂದಲ ಇದೆ. ರಾತ್ರಿ ಹೊತ್ತಲ್ಲಿ ಮುದ್ದೆ ತಿನ್ಬೋದಾ? ರಾತ್ರಿ ಅನ್ನ ಒಳ್ಳೆದಾ, ಮುದ್ದೆ ಒಳ್ಳೆದಾ? ಅನ್ನ ತಿಂದ್ರೆ ಏನಾಗುತ್ತೆ, ಮುದ್ದೆ ತಿಂದ್ರೆ ಏನಾಗುತ್ತೆ? ಈ ರೀತಿಯ ಕನ್ಫ್ಯೂಷನ್ ಅಲ್ಲಿ ಇರ್ತಾರೆ. ಈ ವರದಿಯಲ್ಲಿ ಆ ಕುರಿತು ಕಂಪ್ಲೀಟ್ ಮಾಹಿತಿ ತಿಳ್ಕೊಳ್ಳೋಣ. ಏನಿದು ಅನ್ನ ವರ್ಸಸ್ ಮುದ್ದೆ ಗಲಾಟೆ? ರಾತ್ರಿ ಅನ್ನ ತಿನ್ನೋದು ಬೆಟರಾ, ಮುದ್ದೆ ತಿನ್ನೋದು ಬೆಟರಾ? ರಾಗಿ ಮುದ್ದೆ ತಿಂದಾಗ ದೇಹದಲ್ಲಿ ಏನ್ ಬದಲಾವಣೆ ಆಗತ್ತೆ? ಮೋಸ್ಟ್ ಇಂಟ್ರೆಸ್ಟಿಂಗ್, ರಾಗಿ ಮುದ್ದೆಯಲ್ಲಿ ಅಂತದ್ದೇನಿದೆ? ಎಲ್ಲವನ್ನೂ ಅರ್ಥ ಮಾಡ್ಕೊಳ್ಳೋಣ. ಕಡೆ ತನಕ ಮಿಸ್ ಮಾಡ್ದೆ ನೋಡಿ. ರಾತ್ರಿ ಮುದ್ದೆ ತಿಂದ್ರೆ ಏನಾಗತ್ತೆ? ಸ್ನೇಹಿತರೆ, ನಮ್ಮಲ್ಲಿ ತುಂಬಾ ಜನರಿಗೆ ರಾತ್ರಿ ಹೊತ್ತು ರಾಗಿ ಮುದ್ದೆ ತಿನ್ಬಾರ್ದು, ಅದು ಜೀರ್ಣ ಆಗಲ್ಲ, ಅನ್ನನೇ ಬೆಸ್ಟ್ ಅನ್ನೋ ಭಾವನೆ ಇದೆ. ಇನ್ನು ಕೆಲವರು ಅನ್ನ ಎಲ್ಲ ತಿನ್ಬಾರ್ದು, ತಿಂದ್ರೆ ದಪ್ಪ ಆಗ್ಬಿಡ್ತಾರೆ ಅಂತ ಅದಕ್ಕೆ ಕೌಂಟರ್ ಮಾಡ್ತಾರೆ. ಆದ್ರೆ ಇದ್ರಲ್ಲಿ ನಿಜಕ್ಕೂ ಯಾವುದು ಬೆಸ್ಟ್ ಅನ್ನೋದು ತುಂಬಾ ಜನರಿಗೆ ಇರೋ ಗೊಂದಲ. ಇದನ್ನ ತಿಳ್ಕೋಬೇಕು ಅಂದ್ರೆ ನಾವು ಈ 2 ಆಹಾರದಲ್ಲಿ ಏನೇನ್ ಅಂಶಗಳಿದೆ ಅಂತ ಅರ್ಥ ಮಾಡ್ಕೋಬೇಕು. ಅದಾಗೆ ಸಾಮಾನ್ಯವಾಗಿ 1 ಕಪ್ ಅನ್ನದಲ್ಲಿ 200 ಕ್ಯಾಲರಿ ಇರುತ್ತೆ, 45ರಿಂದ 50 ಗ್ರಾಂ ಕಾರ್ಬೋಹೈಡ್ರೇಟ್ಸ್, 0.3 ಗ್ರಾಂ ಫ್ಯಾಟ್, 1 ಗ್ರಾಂಗೂ ಕಡಿಮೆ ಫೈಬರ್, 3ರಿಂದ 4 ಗ್ರಾಂ ಪ್ರೋಟೀನ್, 5ರಿಂದ 10 ಮಿಲಿಗ್ರಾಂ ಕ್ಯಾಲ್ಸಿಯಂ, 0.2ರಿಂದ 0.5 ಮಿಲಿಗ್ರಾಂ ಐರನ್ ಇದೆ. ಇನ್ನು ಒಂದು ರಾಗಿ ಮುದ್ದೆಯಲ್ಲಿ 180ರಿಂದ 220 ಕ್ಯಾಲರಿ ಇರುತ್ತೆ, 35ರಿಂದ 40 ಗ್ರಾಂ ಕಾರ್ಬೋಹೈಡ್ರೇಟ್ಸ್ ಇರುತ್ತೆ, 3ರಿಂದ 4 ಗ್ರಾಂ ಫೈಬರ್, 4ರಿಂದ 5 ಗ್ರಾಂ ಪ್ರೋಟೀನ್, 1ರಿಂದ 2 ಗ್ರಾಂ ಫ್ಯಾಟ್, 150ರಿಂದ 200 ಮಿಲಿಗ್ರಾಂ ಕ್ಯಾಲ್ಸಿಯಂ, 2ರಿಂದ 4 ಮಿಲಿಗ್ರಾಂ ಐರನ್ ಅಂಶ ಇರುತ್ತೆ. ಒಟ್ಟಾರೆ ಅನ್ನಕ್ಕೆ ಹೋಲಿಸ್ಕೊಂಡ್ರೆ ರಾಗಿಲಿ ಫೈಬರ್ ಕಂಟೆಂಟ್ ಜಾಸ್ತಿ ಇದೆ. ಇದರಿಂದ ದೇಹಕ್ಕೆ ಶಕ್ತಿ ಬರುತ್ತೆ, ಬೇಗನೆ ಹಸಿವೆ ಆಗಲ್ಲ, ಹೊಟ್ಟೆ ತುಂಬಿದ ಫೀಲಿಂಗ್ ಕೊಡುತ್ತೆ. ಸೊ ಬೇರೇನಾದ್ರೂ ತಿನ್ಬೇಕು ಅನ್ನೋ ಯೋಚನೆ ಬರಲ್ಲ. ಇದರಿಂದ ದೇಹ ತೂಕವನ್ನ ಚೆನ್ನಾಗಿ ಮೇಂಟೈನ್ ಮಾಡಬಹುದು. ಇನ್ನು ರಾಗಿಲಿ ಕೆಲ ವಿಶೇಷ ಪೋಷಕಾಂಶಗಳು ಇವೆ. ರಾಗಿಲಿ ಐರನ್, ಮೆಗ್ನೀಷಿಯಂ, ಪೊಟ್ಯಾಷಿಯಂ, ವೈಟಮಿನ್ ಬಿ, ಪ್ರೋಟೀನ್ ಅಂತ ಪೋಷಕಾಂಶ ಇರೋದ್ರಿಂದ ದೇಹವನ್ನ ಸುಸ್ಥಿತಿಯಲ್ಲಿಡೋಕೆ ಹೆಲ್ಪ್ ಮಾಡುತ್ತೆ. ಫಿಟ್ನೆಸ್ ಫ್ರೀಕ್ಸ್ಗೆ ರಾಗಿ ಚೀಪ್ ಆಗಿ ಸಿಗೋ ಅತ್ಯಮೂಲ್ಯವಾದ ಆಹಾರ ಅಂತ ಹೇಳ್ಬೋದು. ಜೊತೆಗೆ ಹೃದಯವನ್ನ ಆರೋಗ್ಯಯುತವಾಗಿ ಕಾಪಾಡೋಕ್ಕೂ ರಾಗಿ ತುಂಬಾ ಸಹಾಯವಾಗುತ್ತೆ. ದೇಹದಲ್ಲಿರೋ ಬ್ಯಾಡ್ ಕೊಲೆಸ್ಟ್ರಾಲ್ ಲೆವೆಲ್ ಕಡಿಮೆ ಮಾಡಿ ಗುಡ್ ಕೊಲೆಸ್ಟ್ರಾಲ್ ಹೆಚ್ಚಿಸುತ್ತೆ. ಡಯಾಬಿಟಿಸ್ ಪೇಷಂಟ್ಸ್ಗೂ ವೈದ್ಯರು ಇದನ್ನ ಸಜೆಸ್ಟ್ ಮಾಡ್ತಾರೆ. ದೇಹದ ಶುಗರ್ ಲೆವೆಲ್ ಸ್ಥಿರವಾಗಿಡೋಕು ಹೆಲ್ಪ್ ಮಾಡುತ್ತೆ. ಇನ್ನು ಗೋಧಿ, ಬಾರ್ಲಿ, ಮೈದಾ ಹಿಟ್ಟಿನಾಗೆ ಇದರಲ್ಲಿ ಗ್ಲೂಟನ್ ಅಂಶವಿಲ್ಲ. ಹೀಗಾಗಿ ಗ್ಲೂಟನ್ ಇಂಟಾಲರೆನ್ಸ್ ಇದ್ದವರು ಇದನ್ನ ಚಿಂತೆ ಇಲ್ಲದೆ ಸೇವಿಸಬಹುದು. ಹಾಗೆ ರಾಗಿಲಿ ಫೈಬರ್ ಜೊತೆಗೆ ಕ್ಯಾಲ್ಸಿಯಂ ಅಂಶ ಕೂಡ ಹೆಚ್ಚಿರೋದ್ರಿಂದ ಬೆಳೆಯೋ ಮಕ್ಕಳು ಮತ್ತು ವಯಸ್ಸಾದವರ ಮೂಳೆಯ ಆರೋಗ್ಯಕ್ಕೆ ಇದು ಒಳ್ಳೆಯದು. ಆಂಟಿ ಆಕ್ಸಿಡೆಂಟ್ ಕಂಟೆಂಟ್ ಇರೋದ್ರಿಂದ ದೇಹದೊಳಗಿರೋ ಸೆಲ್ಸ್ ಡ್ಯಾಮೇಜ್ ಆಗದಂತೆ ರಕ್ಷಣಾ ಕವಚವಾಗಿ ಇದು ಕೆಲಸ ಮಾಡುತ್ತೆ. ಇದರಿಂದ ಹೆಚ್ಚು ಆರೋಗ್ಯವಾಗಿರ್ಬೋದು. ಇನ್ನು ಈ ರಾಗಿ ತಿಂದ ತಕ್ಷಣ ದೇಹ ರಿಲ್ಯಾಕ್ಸ್ ಆಗುತ್ತೆ. ನಿದ್ರಾಹೀನತೆ, ಆಂಗ್ಸೈಟಿ, ಡಿಪ್ರೆಷನ್ಗೆ ಮದ್ದಿನ ರೀತಿ ಕೆಲಸ ಮಾಡುತ್ತೆ. ಸ್ಟ್ರೆಸ್ ಲೆವೆಲ್ ಕಡಿಮೆ ಆಗುತ್ತೆ. ಮೆಗ್ನೀಷಿಯಂ ಅಂಶದಿಂದ ತಲೆಯ ಸ್ಕಾಲ್ಪ್ ನಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಸುಧಾರಿಸಿ ಡ್ಯಾಂಡ್ರಫ್ ಮತ್ತು ಡ್ರೈನೆಸ್ ಅನ್ನ ತಡೆಗಟ್ಟುತ್ತೆ. ಚರ್ಮದ ತ್ವಚೆ ಕಾಂತಿಯನ್ನ ಇಂಪ್ರೂವ್ ಮಾಡುತ್ತೆ. ಇದರಲ್ಲಿರೋ ಆಂಟಿ ಇನ್ಫ್ಲಮೇಟರಿ ಪ್ರಾಪರ್ಟೀಸ್ ಮೊಡವೆ ಮತ್ತು ಆಕ್ನೆ ಕಡಿಮೆ ಮಾಡೋಕೆ ಸಹಾಯ ಮಾಡುತ್ತೆ. ಹಾಗಂತ ಅನ್ನದಲ್ಲಿ ಏನೂ ಇಲ್ಲ ಅಂತಲ್ಲ, ಅನ್ನದಲ್ಲೂ ಅದರದೇ ಆದ ಪೋಷಕಾಂಶ ಇದೆ. ಆದ್ರೆ ಅನ್ನವನ್ನ ಎಷ್ಟು ತಿಂತೀವಿ, ಸೈಡ್ಸ್ ಆಗಿ ಏನ್ ಸೇವಿಸ್ತೀವಿ ಅನ್ನೋದು ಮುಖ್ಯವಾಗಿರುತ್ತೆ. ಅನ್ನದ ಜೊತೆ ತರಕಾರಿ, ಬೇಳೆ ಕಾಳುಗಳನ್ನ ತಿಂದ್ರೆ ಹೆಚ್ಚಿನ ಪೌಷ್ಟಿಕಾಂಶ ಸಿಗುತ್ತೆ. 3 ಹೊತ್ತು ಅನ್ನ ತಿನ್ನೋ ಬದಲು ಅದರ ಪ್ರಮಾಣ ಕಡಿಮೆ ಮಾಡಿ ಅದರ ಜಾಗದಲ್ಲಿ ತರಕಾರಿ, ಕಾಳುಗಳು, ನಾನ್ ವೆಜಿಟೇರಿಯನ್ ಆದ್ರೆ ಮಾಂಸ ತಿನ್ಬೋದು. ಇನ್ನು ಅನ್ನದಲ್ಲೂ ಸೆಮಿ ಬ್ರೌನ್ ರೈಸ್ ನಲ್ಲಿ ಫೈಬರ್ ಮತ್ತು ಪೋಷಕಾಂಶಗಳು ಹೆಚ್ಚಿರುತ್ತೆ. ಸೊ ಆ ಆಯ್ಕೆಗಳನ್ನು ನೋಡಬಹುದು. ಸ್ನೇಹಿತರ, ವರದಿಯಲ್ಲಿ ಮುಂದುವರಿಯುವ ಮುನ್ನ 7 ಸೈನ್ಸ್ ಟೂರಿಸಂ ಕಂಪನಿ ಮಧ್ಯಪ್ರದೇಶದ ಅದ್ಭುತ ತಾಣಗಳಿಗೆ ಟ್ರಿಪ್ ಆಯೋಜನೆ ಮಾಡಿದೆ. ಆಫರ್ ಪ್ರೈಸ್ ಕೇವಲ 32,200 ರೂಪಾಯಿ ಮಾತ್ರ.
ಉಜ್ಜೈನ್ ಮಹಾಕಾಳೇಶ್ವರ, ಓಂಕಾರೇಶ್ವರ, ಮಾಮಲೇಶ್ವರ ಜ್ಯೋತಿರ್ಲಿಂಗ, ಮಹೇಶ್ವರ, ಮಾಂಡು ಹಾಗೂ ಭಾರತದ ಅತ್ಯಂತ ಸ್ವಚ್ಛ ನಗರಿ ಅಂತ ಕರೆಸ್ಕೊಂಡಿರೋ ಇಂದೋರ್ಗೆ ಹೋಗೋದಿರುತ್ತೆ. 3 ನೈಟ್ 4 ಡೇಸ್ ಟ್ರಿಪ್ ಇದು. ಈ ಪ್ಯಾಕೇಜ್ ಅಲ್ಲಿ ಫ್ಲೈಟ್ ಟಿಕೆಟ್ಸ್ 3 ಸ್ಟಾರ್ ಹೋಟೆಲ್ ನಲ್ಲಿ ಸ್ಟೇ, ಆಲ್ ಮೀಲ್ಸ್, VIP ದರ್ಶನ ಟಿಕೆಟ್ಸ್, AC ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, ಆಟೋ ಚಾರ್ಜಸ್, 24/7 ಕನ್ನಡ ಟೂರ್ ಮ್ಯಾನೇಜರ್ ಸೌಲಭ್ಯ, ಹಿರಿಯ ನಾಗರಿಕರಿಗೆ ವಿಶೇಷ ಕೇರ್ ಎಲ್ಲ ಇರುತ್ತೆ. ಹೊರಡೋ ದಿನ 22 ಆಗಸ್ಟ್ 2025. ಕೆಲವೇ ಸೀಟುಗಳು ಲಭ್ಯ ಇದೆ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಿ. ಬನ್ನೀಗ ವರದಿಯಲ್ಲಿ ಮುಂದುವರಿಯೋಣ. ಹಾಗಿದ್ರೆ ರಾತ್ರಿ ಯಾವುದು ಒಳ್ಳೇದು? ಸ್ನೇಹಿತರೆ, ಅನ್ನದಲ್ಲಿ ಸ್ಟಾರ್ಚ್ ಇರುತ್ತೆ. ಅಂದ್ರೆ ಇದು ಒಂದು ರೀತಿಯ ಕಾರ್ಬೋಹೈಡ್ರೇಟ್ ಆಗಿದ್ದು ತಕ್ಷಣವೇ ದೇಹದಲ್ಲಿ ಶುಗರ್ ಆಗಿ ಕನ್ವರ್ಟ್ ಆಗುತ್ತೆ. ಇದರಿಂದ ಶುಗರ್ ಲೆವೆಲ್ ಬೇಗ ಏರಿಕೆ ಆಗುತ್ತೆ. ಇದು ಡಯಾಬಿಟಿಸ್ ಪೇಷಂಟ್ಸ್, ತೂಕ ಕಡಿಮೆ ಮಾಡೋರಿಗೆ ಒಳ್ಳೇದಲ್ಲ. ಇನ್ನು ಅನ್ನದಲ್ಲಿ ಫೈಬರ್ ಮತ್ತು ಮಿನರಲ್ಸ್ ಅಂಶ ಕಡಿಮೆ ಇದೆ. ಊಟ ಮಾಡಿದ 2 ರಿಂದ 3 ಗಂಟೆಯೊಳಗೆ ಪುನಃ ಹಸಿವು ಶುರುವಾಗುತ್ತೆ. ಬೇಗನೆ ಡೈಜೆಸ್ಟ್ ಆಗುತ್ತೆ. ಅನ್ನದಲ್ಲಿ ಅತಿ ಕಡಿಮೆ ಫೈಬರ್ ಇರೋದ್ರಿಂದ ಸಾಮಾನ್ಯವಾಗಿ ಇದನ್ನ ಡಯಟ್ ಮಾಡೋರು ದೂರ ಇಡ್ತಾರೆ. ಆದ್ರೆ ರಾಗಿ ಮುದ್ದೆಯಲ್ಲಿ ಕ್ಯಾಲ್ಸಿಯಂ, ಐರನ್ ಮತ್ತು ಫೈಬರ್ ಅಂಶ ಹೆಚ್ಚಿವೆ. ಮುದ್ದೆ ತಿಂದ 4 ರಿಂದ 5 ಗಂಟೆವರೆಗೆ ಹೊಟ್ಟೆ ಹಸಿಯೋದಿಲ್ಲ. ತುಂಬಾ ಹೊತ್ತಿನ ತನಕ ಹೊಟ್ಟೆ ಫುಲ್ ಆಗಿರುತ್ತೆ. ಅನ್ನದಂತೆ ರಕ್ತದಲ್ಲಿ ಸಕ್ಕರೆ ಪ್ರಮಾಣವನ್ನ ಒಮ್ಮೆಲೆ ಹೆಚ್ಚು ಮಾಡಲ್ಲ. ಗ್ಲೂಕೋಸ್ ನಿಧಾನವಾಗಿ ರಕ್ತದಲ್ಲಿ ರಿಲೀಸ್ ಆಗ್ತಾ ಹೋಗುತ್ತೆ. ಗ್ಲೈಸೆಮಿಕ್ ಇಂಡೆಕ್ಸ್ ಅಂದ್ರೆ ಇದು ಬ್ಲಡ್ ಶುಗರ್ ಅಳೆಯೋ ಮಾಪಕ. ಇದರಲ್ಲಿ ರಾಗಿ ಮುದ್ದೆಗೆ ಕಡಿಮೆ ಅಂದ್ರೆ 30 ರಿಂದ 50 ಇದೆ. ಅದೇ ಅನ್ನದಲ್ಲಿ 70 ರಿಂದ 90 ಇದೆ. ಇನ್ನೂ ಸರಳವಾಗಿ ಹೇಳೋದಾದ್ರೆ ನಿಮ್ ದೇಹ ಆಹಾರ ಸೇವನೆ ನಂತರ ರಕ್ತದಲ್ಲಿ ಸಕ್ಕರೆ ಪ್ರಮಾಣ ಎಷ್ಟು ವೇಗವಾಗಿ ಇನ್ಕ್ರೀಸ್ ಆಗುತ್ತೆ ಅನ್ನೋದನ್ನ ಸೂಚಿಸುತ್ತೆ. ಹೀಗಾಗಿ ಅನ್ನ ಮತ್ತು ರಾಗಿ ಮುದ್ದೆಗೆ ಹೋಲಿಸ್ಕೊಂಡ್ರೆ ರಾಗಿ ಮುದ್ದೆಗೆ ಅದರಲ್ಲಿ ಬೆಸ್ಟ್ ಅಂತ ಆಹಾರ ತಜ್ಞರು ಹೇಳ್ತಾರೆ. ಹಾಗಂತ ರಾಗಿ ಮುದ್ದೆಯನ್ನ ಎಷ್ಟು ಬೇಕಾದ್ರೂ ತಿನ್ಬೋದು ಅಂತಲ್ಲ. ರಾಗಿ ಮುದ್ದೆ ಒಳ್ಳೇದು ಅಂತ ಅದ್ರ ಮೇಲೆ ಸರಿಯಾಗಿ ತುಪ್ಪ ಸುರಿದುಕೊಂಡು ತಿಂದ್ರೆ ರಾಗಿಯ ಬೆನಿಫಿಟ್ಗಳು ಸಿಗಲ್ಲ. ದೇಹದಲ್ಲಿ ಹೆಚ್ಚಿನ ಫ್ಯಾಟ್ ಸ್ಟೋರ್ ಆಗುತ್ತೆ. ಹೃದಯದ ಆರೋಗ್ಯದ ಮೇಲೂ ಪರಿಣಾಮ ಬೀರ್ಬೋದು. ಹೀಗಾಗಿ ಸೈಡ್ಸ್ ಏನ್ ತಿಂತೀವಿ, ಎಷ್ಟು ತಿಂತೀವಿ ಅನ್ನೋದು ಇಲ್ಲೂ ಡಿಪೆಂಡ್ ಆಗುತ್ತೆ. ಕಡಿಮೆ ಅನ್ನ ತಿಂದು ಪೌಷ್ಟಿಕಾಂಶಯುಕ್ತ ಸೈಡ್ಸ್ ತಗೊಂಡ್ರೆ ಅದು ಬ್ಯಾಲೆನ್ಸ್ ಆಗುತ್ತೆ. ಹಾಗೆ ಹೆಚ್ಚು ರಾಗಿ ತಗೊಂಡು, ಹಾಗಂತ 3 ಮುದ್ದೆ ಅಲ್ಲ, ನಿಮ್ಮ ದೇಹಕ್ಕೆ ಎಷ್ಟು ಅಗತ್ಯ ಅಷ್ಟನ್ನ ತಗೊಂಡು ಸ್ವಲ್ಪ ಪ್ರಮಾಣದಲ್ಲಿ ಇತರೆ ಆಹಾರಗಳನ್ನ ಆಡ್ ಮಾಡಿದ್ರೆ ಇದರಿಂದ ಬೆನಿಫಿಟ್ಸ್ ಜಾಸ್ತಿ ಸಿಗುತ್ತೆ. ಇನ್ನು ರಾತ್ರಿ ಊಟದಲ್ಲಿ ರಾಗಿ ಸೇವನೆಯಿಂದ ವಿಶೇಷವಾದ ಬೆನಿಫಿಟ್ಸ್ ಕೂಡ ಇದೆ. ಆಗ್ಲೇ ಹೇಳ್ದಾಗೆ ರಾಗಿ ತಿಂದ್ರೆ ಬೇಗನೆ ಹೊಟ್ಟೆ ಹಸಿವು ಆಗಲ್ಲ. ಇದರಿಂದ ಮಧ್ಯರಾತ್ರಿಗೆ ಹೊಟ್ಟೆ ಹಸಿವಾಗಿ ನಿದ್ರೆಯಿಂದ ಎದ್ದೇಳೋ ಪ್ರಸಂಗ ಬರಲ್ಲ. ನಿಧಾನವಾಗಿ ಜೀರ್ಣವಾಗತ್ತೆ. ಇನ್ನೂ ಮುಖ್ಯವಾದ ವಿಚಾರ ಅಂದ್ರೆ ರಾತ್ರಿ ರಾಗಿ ಸೇವನೆಯಿಂದ ನಾವು ಬೇಗ ನಿದ್ರೆಗೆ ಜಾರೋಕೆ ಸಹಾಯ ಆಗತ್ತೆ. ಯಾಕಂದ್ರೆ ರಾಗಿ ತಿಂದ್ಮೇಲೆ ನಿದ್ದೆನ ಟ್ರಿಗರ್ ಮಾಡೋ ಸೆರೋಟೋನಿನ್ ಮತ್ತು ಮೆಲಟೋನಿನ್ ಹಾರ್ಮೋನ್ಸ್ ದೇಹದಲ್ಲಿ ಉತ್ಪಾದನೆ ಆಗ್ತವೆ. ಸೊ ಕಣ್ಮುಚ್ಚಿ ಅರ್ಧ ಗಂಟೆ 1 ಗಂಟೆ ಆದ್ರೂ ನಿದ್ರೆ ಬರಲ್ಲ ಅನ್ನೋರು ರಾತ್ರಿ ಮುದ್ದೆ ತಿಂದು ನೋಡ್ಬೋದು. ಹಾಗಂತ ತಿಂದ ತಕ್ಷಣ ಮಲ್ಕೊಳ್ಳೋದಲ್ಲ. ಅದ್ರ ಬಗ್ಗೆ ಮುಂದೆ ಹೇಳ್ತೀವಿ. ಆದ್ರೆ ಇನ್ನೂ ಒಂದು ಮುಖ್ಯವಾದ ಅಂಶ ಅಂದ್ರೆ ಡಯಾಬಿಟೀಸ್ ಮತ್ತು ಫ್ಯಾಟಿ ಲಿವರ್ ಸಮಸ್ಯೆ ಇರೋರು ರಾತ್ರಿ ವೇಳೆ ಇದನ್ನ ಅವಾಯ್ಡ್ ಮಾಡಿದ್ರೆ ಒಳ್ಳೇದು. ಯಾಕಂದ್ರೆ ಸಾಮಾನ್ಯವಾಗಿ ರಾತ್ರಿ ವೇಳೆಯಲ್ಲಿ ದೇಹದ ಮೆಟಬಾಲಿಸಂ ಕಡಿಮೆ ಆಗುತ್ತೆ. ರಾಗಿ ನಿಧಾನವಾಗಿ ಜೀರ್ಣ ಆಗೋದ್ರಿಂದ ಈ ಸಮಯದಲ್ಲಿ ಆ ಸಮಸ್ಯೆ ಇರೋರ್ಗೆ ತೊಂದರೆ ಆಗ್ಬೋದು. ಸೊ ರಾತ್ರಿ ವೇಳೆ ಬಿಟ್ಟು ಬೆಳಿಗ್ಗೆ ಟೈಮಲ್ಲಿ, ಮಧ್ಯಾಹ್ನದ ಟೈಮಲ್ಲಿ ಫ್ಯಾಟಿ ಲಿವರ್, ಡಯಾಬಿಟಿಸ್ ಇರೋರು ಇದನ್ನ ಸೇವನೆ ಮಾಡಬಹುದು. ಇನ್ನು ಈಗ ನಿಮ್ಗೆ ಒಂದ್ ಮಟ್ಟಿಗೆ ಕ್ಲಿಯರ್ ಆಗಿರ್ಬೋದು ರಾತ್ರಿ ಹೊತ್ತಲ್ಲಿ ಮತ್ತು ಬೆಳಗಿನ ಟೈಮಲ್ಲೂ ಯಾವ ಆಹಾರ ಉತ್ತಮ ಅಂತ. ಆದ್ರೆ ಇವೆಲ್ಲಕ್ಕಿಂತ ಇನ್ನೂ ಮುಖ್ಯವಾದ ಸಂಗತಿ ಅಂದ್ರೆ ಈ ರಾತ್ರಿ ಆಹಾರವನ್ನ ಯಾವಾಗ ಸೇವಿಸ್ತೀವಿ ಅನ್ನೋದು. ಮಲ್ಗೋಕ್ಕಿಂತ ಎಷ್ಟು ಗಂಟೆ ಮುಂಚೆ ಸೇವಿಸಬೇಕು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಬೆಡ್ಗೆ ಹೋಗೋಕ್ಕೂ ಚೂರು ಮುಂಚೆ ಸರಿಯಾಗಿ ತಿಂದು ಹೋಗಿ ಮಲ್ಗೋದು ಒಳ್ಳೆ ಅಭ್ಯಾಸವಲ್ಲ. ಮಲ್ಗೋಕ್ಕೂ ಕನಿಷ್ಠ 2 ಗಂಟೆ ಮುಂಚೆ ನಿಮ್ಮ ಊಟ ಮುಗ್ದಿರ್ಬೇಕು. ಜೊತೆಗೆ ನಿಯಮಿತವಾದ ವ್ಯಾಯಾಮ ಕೂಡ ನಿಮ್ಮ ರುಟೀನ್ ನಲ್ಲಿರ್ಬೇಕು. ಹಾಗಂತ ದಿನ ಜಿಮ್ಗೆ ಹೋಗಿನೇ ವ್ಯಾಯಾಮ ಮಾಡ್ಬೇಕು ಅಂತಲ್ಲ. ನಿಮಗೆ ಅಷ್ಟೆಲ್ಲ ಮಾಡೋಕೆ ಆಗಿಲ್ಲ ಅಂದ್ರೆ ಮನೆಯಲ್ಲೇ ಲಘು ವ್ಯಾಯಾಮ, ದಿನಕ್ಕೊಂದು ಅರ್ಧ ಗಂಟೆ ವಾಕಿಂಗ್, ಯೋಗ ಇದೆಲ್ಲವನ್ನ ದಿನವೂ ಮಾಡಿದ್ರೆ ಉತ್ತಮ ರಿಸಲ್ಟ್ ಸಿಗುತ್ತೆ.